ಧಾರ್ಮಿಕವಾಗಿ ನಾವೆಲ್ಲರೂ ಕೂಡ ಎಲ್ಲ ಧರ್ಮಗಳು ಕೂಡ ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅದರದೇ ಆದಂಥ ಒಂದು ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋಗುವಂಥ ಕೆಲಸ ಇಡೀ ನಾಡಿನಲ್ಲಿ ನಡೀತಾ ಇದೆ. ಇವತ್ತು ಧರ್ಮಸ್ಥಳದ ಬಗ್ಗೆ ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಾರವಾದಂಥ ಗೌರವ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲ ಸಮಾಜದವರು ಕೂಡ ಇದ್ದೀವಿ. ಅಲ್ಲಿ ಏನು ಈ ಒಂದು ಗೊಂದಲ ಸೃಷ್ಟಿಯಾಗಿದೆ, ಸೃಷ್ಟಿ ಮಾಡಿದಂಥವ್ರು ಯಾರು? ಈ CITಗೆ ಕೊಡಬೇಕಾದ್ರೆ SITಗೆ ಇವತ್ತು ವಹಿಸಬೇಕಾದ್ರೆ ಕೂಡ ಒಂದು ನಾವು ಆಲೋಚನೆ ಮಾಡಬೇಕು. ಇವತ್ತು ಗೃಹ ಇಲಾಖೆ ಇಂಟೆಲಿಜೆನ್ಸಿನಲ್ಲಿ ಏನು ಅಲ್ಲಿ ಮೊದಲಿಂದ ಏನೇನಾಗಿದೆ ಅದೆಲ್ಲದನ್ನು ತೊಗೊಂಡು ಅದನ್ನು ವಹಿಸ್ಕೊಟ್ರೆ ಸರಿ ಅಂತ. ಯಾಕೆಂದರೆ ನಾಳೆ ಇನ್ನೊಬ್ಬರು ಮತ್ತೊಂದು ಆಪಾದನೆ ಮಾಡ್ತಾರೆ. ಯಾರಾದರೂ ಕೂಡ ಸುಮ್ಮನೆ ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡೋವಂಥದ್ದು, ಹಗುರವಾಗಿ ಒಂದು ಏನು ಪಿಟಿಷನ್ ಹಾಕೋವಂಥದ್ದು ಕೆಲಸ ಮಾಡಿದಾಗೆಲ್ಲ ಈ ಥರ ಎನ್ಕ್ವೈರಿ ಮಾಡಿದ್ರೆ ನಮ್ಮ ಇಲಾಖೆಗಳು ಅದಕ್ಕೆ ವ್ಯರ್ಥ ಪ್ರಯತ್ನಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಸರಿಯಲ್ಲ ಅಂತಕ್ಕಂಥದ್ದು ಒಂದು ಕಡೆ. ಜೊತೆಯಲ್ಲಿ ಈ ಧರ್ಮಸ್ಥಳದಲ್ಲಿ ಯಾರ್ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ರೀತಿ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಜೊತೆಯಲ್ಲೇ ಇದ್ದಾರೆ. ಶಿವಲಿಂಗೇಗೌಡರು ಅವ್ರು ಎಲ್ಲಿದ್ದರು ಜುಟ್ಟು ಹಿಡ್ಕೊಂಡು ಎಳ್ಕೊಂಬನ್ನಿ ಅಂದರು. ಯಾರನ್ನೂ ಎಳ್ಕೊಂಬರ್ಬೇಕಾಗಿಲ್ಲ, SIT ಜೊತೆಯಲ್ಲೇ ಇದ್ದಾರೆ. ಅವ್ರನ್ನೇನು ಎಳ್ಕೊಂಬರ್ಬೇಕಾಗಿಲ್ಲ, ಕರ್ಕೊಂಡು ಅವ್ರನ್ನ ಒಳಗೆ ಕೂರಿಸ್ಕೊಂಡು ಎನ್ಕ್ವೈರಿ ಮಾಡಿ ಯಾರು ಅವ್ರಿಗೆ ಇದೆಲ್ಲ ಪಿತೂರಿ ಮಾಡಿದವರು ಅಂತಕ್ಕಂಥದ್ದನ್ನ ಬಾಯಿ ಬಿಡಿಸಿದ್ರೆ ಖಂಡಿತ ಇದರಲ್ಲಿರ್ತಕ್ಕಂಥ ಜಾಲ ಯಾವುದು. ಯಾಕೆಂದರೆ ಇಲ್ಲಿಂದ ದುಬೈ ಎಲ್ಲ ಕಡೆನೂ ಕೂಡ ಇದು ಹರಡಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇದು ವಿದೇಶಗಳಲ್ಲಿ ಎಲ್ಲ ಕೂಡ ಇದೊಂದು ಅಪಪ್ರಚಾರ ಧರ್ಮಸ್ಥಳದ ಬಗ್ಗೆ ನಡೀತಾ ಇರ್ತಕ್ಕಂಥದ್ದನ್ನ ಇದಕ್ಕೇನಾದ್ರು ಕಡಿವಾಣ ಹಾಕಬೇಕು ಅಂದರೆ ಖಂಡಿತ ಈಗ ಯಾರವನು ಅಮಾನ್ ಯಾರು ಇದ್ದಾನೆ ಗುಪ್ತಗಾಮಿ ಥರ ಯಾರು ಓಡಾಡ್ತಾ ಇದ್ದಾನಲ್ಲ ಆತನ ಅನಾಮಿಕನ್ನ ಹಿಡ್ಕೊಂಡು ಬಾಯಿ ಬಿಡಿಸೋವಂಥ ಕೆಲಸ ಇವತ್ತು ಗೃಹ ಇಲಾಖೆ ಮಾಡಿದ್ರೆ ಖಂಡಿತ ಇದಕ್ಕೆ ಪರಿಹಾರ ಸಿಗ್ತದೆ. ಮುಂದೆ ಯಾರು ಕೂಡ ಈ ಥರ ಒಂದು ಧಾರ್ಮಿಕ ಸಂಸ್ಥೆಗಳಿಗೆ ಧಕ್ಕೆ ಬರೋದ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಗೃಹ ಸಚಿವರನ್ನ ನಾನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ವಿಶ್ವನಾಥ್ ಅವರು ಸಭಾಧ್ಯಕ್ಷರೇ, ನೀವು ಹೋಗುದಿಲ್ಲ, ಗೃಹ ಸಚಿವರು ಕೊಡು. ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ನಮ್ಮದೊಂದು 2-3 ಕ್ಲಾರಿಫಿಕೇಷನ್ನು. ಇವತ್ತು SIT ತನಿಖೆ ಅದು 1 ತಿಂಗಳಾಗ್ಬೋದು, ಅಂತಿಮ ವರದಿ ಬರೋದಕ್ಕೆ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, FSL ಎಲ್ಲ ವರದಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೊನ್ನೆ ಗುಜರಾತಲ್ಲಿ ಒಂದು ಫ್ಲೈಟ್ ಆಗಿ ಅಲ್ಲಿ 200ಕ್ಕೂ ಹೆಚ್ಚು ಜನ ಸತ್ತೋಗಿ ಎಲ್ಲ ಬೂದಿ ಆದಾಗಲೂ ಕೂಡ 1 ವಾರದೊಳಗಡೆಗೆ DNA ಚೆಕ್ ಮಾಡಿ ಅವರವ್ರ ಶವಗಳನ್ನು, ಅಸ್ಥಿಯನ್ನು, ಬೂದಿಯನ್ನೆಲ್ಲ ಕೊಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇರ್ತಕ್ಕಂಥ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿದೆಯೋ ಅದನ್ನು ತರಿಸಿ, ಯಾಕೆಂದರೆ ಅಲ್ಲೂ ಕೊಳೆಯೋದಿಲ್ಲ ಸರ್, ಅದು ಮೂಳೆ ಪುಡಿ ಆಗ್ಬೋದು. ಅಲ್ಲಿದೆಯಲ್ಲ, ಅಲ್ಲೂ ಯಾವತ್ತೂ ಕೂಡ ನನಗೆ ಗೊತ್ತಿರೋ ಹಾಗೆ ಅದು ಏನೂ ಆಗೋದಿಲ್ಲ, ದಂತಪಂಥಿ ಹಂಗೆ ಇರ್ತದೆ. ಅಲ್ಲ ಎಲ್ಲೇ ಇಲ್ವಲ್ಲ, ಗುಂಡಿಯಲ್ಲಿ ಏನು ಸಿಗ್ಲಿಲ್ವಲ್ಲ. ನಾನು ಹೇಳೋದು ಈ ಗುಂಡಿಯಲ್ಲಿ 15 ಗುಂಡಿಯಲ್ಲಿ ತೆಗೆದಾಗ ಒಂದು ಅಲ್ಲಾದರೂ ಸಿಗಬೇಕಲ್ವ. ಆಯಿತು ಮಾಡಿ, ಅದರಲ್ಲಿ ಎಲ್ಲೋ ಒಂದು ಔದ್ಕೊಂಡಿರ್ಬೋದು ಅಂತೇಳಿ ಮಾಡಿ. ಈ 3 ತಿಂಗಳು ಅಂದಾಗ ಏನಾಗ್ತದಣ್ಣ, ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೆ. ನಾವು ಯಾವುದೋ ರಾಜಕೀಯ ಘೋಷಣೆ ಹಾಕ್ಕೊಂಡು ಹೋಗಿಲ್ಲ, ಫ್ಲ್ಯಾಗ್ ಕಟ್ಕೊಂಡು ಹೋಗಿಲ್ಲ, ಕೇಸರಿ ಧ್ವಜ ಕಟ್ಕೊಂಡು ಕೇಸರಿ ಶಾಲ್ ಹಾಕ್ಕೊಂಡು ಹೋಗಿದ್ವಿ. ಅಲ್ಲಿ ಭಗವಂತನ ಘೋಷಣೆ ಬಿಟ್ಟು ನಾವೇನು ಕೂಡ ಮಾಡಲಿಲ್ಲ. ಆದರೂ ಕೂಡ ಕೆಲವು ಟೀಕೆ ಟಿಪ್ಪಣಿಗಳು ಬಂತು. ಅಲ್ಲಿ ಹೋದಾಗ ಆ ಅಂಗಡಿಯವರು ಹೇಳಿರೋದು, ಯಾವಾಗ ಇದ್ರ ತನಿಖೆ ಶುರುವಾಯಿತು ಆವತ್ತಿಂದ ಭಕ್ತರು ಬರೋದೇ ಕಡಿಮೆ ಆಗೋಗವ್ರೆ, ಖಾಲಿ ಐತೆ, ಭಯಭೀತರಾಗವ್ರೆ. ಇದು ಅಲ್ಲಿ ಮಾತಾಡಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನನ್ನದೊಂದು ಸಲಹೆ ಇರ್ತಕ್ಕಂಥದ್ದು, ಈ 3 ತಿಂಗಳು ಏನು ಹೇಳಿದ್ರಲ್ಲ, ಆದಷ್ಟು ಶೀಘ್ರದಲ್ಲಿ 15 ದಿನನೋ 1 ತಿಂಗಳು ಟೈಮ್ ಬೌಂಡ್ ಕೊಟ್ಕೊಂಡು ಹಗಲು ರಾತ್ರಿ ಮಾಡಿ. ಯಾಕಂದರೆ ಇನ್ನು 3 ತಿಂಗಳು ಜನ ಆತಂಕದಲ್ಲಿ ಕಾಯೋಂಥದ್ದು ಬೇಡ. ಯಾಕಂದರೆ ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಗೃಹ ಸಚಿವರು ಅದನ್ನು ಸ್ವಲ್ಪ ಬೇಗ ಮಾಡಬೇಕು. ಆಮೇಲೆ SITಯಲ್ಲಿ ಆಯಿತು, ಅದರಲ್ಲಿ ತಪ್ಪಿತಸ್ಥರು ನಿರಾಪರಾಧಿಗಳು ಅಂತ ಆದಮೇಲೆ ಅಲ್ಲಿಗೆ ಕೊನೆ ಮಾಡ್ತೀರಾ, ಇಲ್ಲ ಅಂತಂದರೆ ತಿರುಗಿ ಇನ್ಯಾರೋ ಏನು ಹೇಳಿದ್ರು ಅಂತೇಳಿ ಅದನ್ನು ಮುಂದುವರ್ಸೋಕಂಡ ಹೋಗ್ತಕ್ಕಂಥದ್ದನ್ನ ದಯವಿಟ್ಟು ಮಾಡಬೇಡ್ರಿ. ಇದಕ್ಕೇನಾದರೂ ಅಂತಾರಾಷ್ಟ್ರೀಯ ಜಾಲ ಇದ್ದರೆ ನಿಮ್ಮ ತನಿಖೆಯಲ್ಲಿ ಗೊತ್ತಾದರೆ ಆಮೇಲೆ ಯಾವುದು ಕೊಡಬೇಕೋ ಅದನ್ನು ಮುಂದಿನ ತಿಂಗಳಲ್ಲಿ ಹೆಚ್ಚಿನ ತನಿಖೆ ಕೊಡೋದು ನಮ್ಮದೇನು ಅಭ್ಯಂತರ ಇಲ್ಲ. 3ನೇದು, ಇವತ್ತು BJPನವರು ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರು, ಇದೆಲ್ಲ ಹೇಳಿದ್ರಿ. ಇವತ್ತು ಆ ಕಡೆ ಭಾಗದಲ್ಲಿ, ನಾನು ಆ ಕಡೆ ಈ ಕಡೆ ಅಂತ ಹೇಳಲ್ಲಿ ಯಾರೂ ತಪ್ಪು ತಿಳ್ಕೊಳೋದು ಬೇಡ, ಈ 10-12 ದಿನದಲ್ಲಿ ಯಾರಾದರೂ ಆ ಕಡೆ ಭಾಗದ ಶಾಸಕರು ಧರ್ಮಸ್ಥಳಕ್ಕೆ ಹೋಗಿದ್ದಾರಾ? ಇಲ್ಲಾಂದರೆ ಇದು ಜನಗಳಿಗೆ ನಂಬಿಕೆ ಬರಬೇಕು. ಅಲ್ಲಿ ಮಂಜುನಾಥ ಸ್ವಾಮಿ ಕೊಲೆ ಮಾಡಿಲ್ಲ, ದೇವರೇನು ಅಪಚಾರ ಮಾಡಿಲ್ಲ, ವ್ಯಕ್ತಿಗಳ ಮೇಲೆ ಏನೋ ಐತೆ ಅದರಲ್ಲಿ. ಆದರೆ ದೇವಸ್ಥಾನಕ್ಕೆ ಹೋಗಿ ಏನು ಸಮಸ್ಯೆ? ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶನಿವಾರ ಬಸ್ ಮಾಡಿಕೊಂಡು ಎಲ್ಲರನ್ನೂ ಕರ್ಕೊಂಡು ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಹಾಕಿ ಬನ್ನಿರಿ. ಜನಗಳ ನಂಬಿಕೆ ಬರ್ತದೆ.
ಅಲ್ಲ ಹೇಳ್ದೆ ನಾನು ಯಾವಾಗಲೂ ಹೋಗ್ತೀವಿ. ನಾನು ಏನ್ ಹೇಳ್ದೆ ತಪ್ಪು ಯಾವಾಗಲೂ ತಿಳ್ಕೊಬೇಡ್ರಿ ಅಂತ ಧರ್ಮಸ್ಥಳಕ್ಕೆ ಇದೆ. ಗೋಪಾಲ್ ಕೃಷ್ಣ ಅವರೇ, ಅಸೆಂಬ್ಲಿ ಇರಿಂದ ನಾನು ಹೋಗ್ಲಿಕ್ಕಾಗ್ಲಿಲ್ಲ. ಹೇಳ್ತಕ್ಕಂಥದ್ದು ಅವ್ರು ಏನ್ ಹೇಳಿದ್ದಾರೆ? ಈಗ ನಾವು ಮೊನ್ನೆ ಹೋಗಿ ಬನ್ನಿ, ಮುಗೀತಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಹೋಗಿದ್ದೀವಿ. ಜನಗಳಿಗೆ ಒಂದು ಸ್ವಲ್ಪ ವಿಶ್ವಾಸ ಬಂದೈತೆ. ಮುಖ್ಯಮಂತ್ರಿಗಳು ತಾವು ಹೋದ್ರೆ ಇಡೀ ದೊಡ್ಡ ಇಂಪ್ಯಾಕ್ಟ್ ಆಗ್ತದೆ. ದೇವಸ್ಥಾನಕ್ಕೆ ಹೋಗ್ರಿ, ದೇವ್ರ ನಮಸ್ಕಾರ ಹಾಕ್ರಿ, ದೇವ್ರಿಗೆ ಏನು ಅಪಚಾರ ಆಗಿಲ್ಲ ಅಂತ ಹೇಳಿದ್ರೆ ನಮಗಿನ ಜಾಸ್ತಿ ಹೆಸರು ನಿಮಗೆ ಬರ್ತದೆ. ಆಯ್ತು ವಿಶ್ವನಾಥ್ ಅವರೇ. ದಯವಿಟ್ಟು ಹೋಗಿ ಬನ್ನಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.